ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ತೆ. HMG ಕ್ಲಾಸಿಕ್ ಇನ್ಫೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ನಾವು ನಮ್ಮ ಭೂಮಿಯ ಉಗಮದಿಂದ ಹಿಡ್ಕೊಂಡು ಮಾನವನ ಪ್ರಾಗೈತಿಹಾಸಿಕ ಕಾಲ, ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ಈಗ ಹಲವಾರು ಹಂತಗಳನ್ನು ನೋಡ್ಕೊತ ಬಂದಿದ್ವಿ. ಈ ಒಂದು ತರಗತಿಯಲ್ಲಿ ಭಾರತದ ಇತಿಹಾಸ, ಅದರಲ್ಲೂ ಪ್ರಾಚೀನ ಇತಿಹಾಸದ ಬಗ್ಗೆ, ನಮ್ಮ ನಾಗರಿಕತೆಗಳ ಬೆಳವಣಿಗೆಯ ಬಗ್ಗೆ ಒಂದು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಿಳಿಸ್ತಾ ಬನ್ನಿ. ಈಗ ಮೊದಲಿಗೆ ಸಿಂಧೂ ನಾಗರಿಕತೆ ಬಗ್ಗೆ ತಿಳ್ಕೊಂತ ಹೋಗೋಣ. ಇವು ಕೇವಲ ನಾನು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ಎಕ್ಸಾಮ್ ಇನ್ನೂ 2 ದಿನ ಮಾತ್ರ ಬಾಕಿ ಇರೋದ್ರಿಂದ ನಾನು ಪಾಯಿಂಟ್ಸನ್ನು ಹೈಲೈಟ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮೂಲಕ. ಸಿಂಧೂ ಕಥೆಯಲ್ಲಿ ಉತ್ಖನವಾದ ಪ್ರಥಮ ನಗರ ಯಾವುದಪ್ಪ ಅಂದರೆ ಹರಪ್ಪ ನಗರ. ಅನೇಕ ನಗರಗಳು ಸಿಕ್ಕಿವೆ ಸಿಂಧೂ ನಾಗರಿಕತೆಯಲ್ಲಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ಖನನವಾದದ್ದು ಹರಪ್ಪ. ಇದು 1921ರಲ್ಲಿ ದಯಾರಾಮ್ ಸಾಹನಿ, ಪ್ರಖ್ಯಾತ ಆರ್ಕಿಯಾಲಜಿಸ್ಟ್, ಇವೆಲ್ಲ ಪ್ರಖ್ಯಾತ ಆದಂಥ ಒಬ್ಬ ಇತಿಹಾಸ ತಜ್ಞರು ದಯಾರಾಮ್ ಸಾಹನಿ ಅವರು ಇದನ್ನು ಮೊಟ್ಟ ಮೊದಲ ಬಾರಿಗೆ ರಾವಿ ನದಿಯ ದಂಡೆಯ ಮೇಲೆ ಇದನ್ನು ಪತ್ತೆ ಹಚ್ತಾರೆ ಅಂತಂದು. ಅದೇ ರೀತಿಯಾಗಿ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿತಾರೆ. ನೆನ್ಪಿಟ್ಕೊಳ್ರಿ, ಯಾವ ನಗರಗಳು ಯಾವ ವಿಷಯಲ್ಲಿ ಇದ್ದು ಅದನ್ನು ಕಂಡುಹಿಡಿದವರು ಯಾರು, ಇದು ಭಾಳ ಇಂಪಾರ್ಟೆಂಟು. 21ರಲ್ಲಿ ದಯಾರಾಮ್ ಸಾಹನಿ ಅವರು ಯಾವುದನ್ನು ಕಂಡುಹಿಡಿತಾರೆ, ಸಿಂಧೂ ನಾಗರಿಕತೆಯಲ್ಲಿ ಹರಪ್ಪ ನಗರವನ್ನು ಕಂಡುಹಿಡಿತಾರೆ. ಅದೇ ರೀತಿಯಾಗಿ 1922ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ತಾರೆ ಸಿಂಧೂ ನದಿಯ ಬಯಲಿನ ಪ್ರದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾವಿ ನದಿಯ ಎಡದಂಡೆಯಲ್ಲಿ ಅಂತಂದು. ಇದರ ನಂತರ ಲೋಥಾಲ್, ಧೋಲ್ವಿಯಾರ, ಬನವಲಿ, ಕಾಲಿಬಂಗನ್, ರೂಪಾರ್, ಚುನಾದಾರೋ ಹಾಗೆ 2000 ನಿವೇಶನಗಳನ್ನು ಗುರುತಿಸಲಾಗುತ್ತೆ. ಇದರಲ್ಲಿ ನೋಡ್ರಿ, ಲೋಥಾಲ್, ಧೋಲ್ವಿರಾ, ಬನವಲ್ಲಿ, ಕಾಲಿಬಂಗಾನ್, ರೂಪಾರ್, ಚುನಾದಾರೋ ಇವು ಅಲ್ಲಿ ಸಿಕ್ಕಂಥ ಪ್ರಮುಖ 2000ಕ್ಕಿಂತ ಹೆಚ್ಚು ನಿವೇಶನಗಳಲ್ಲಿ ದೊರೆತಿವೆ. ಆದರೆ ಅದರಲ್ಲಿ ಪ್ರಮುಖವಾದದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ನೆನಪಿರಬೇಕು. ಆ ನಿವೇಶನದಲ್ಲಿ ಸಿಕ್ಕ ವಸ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಅವರ ಜೀವನದ ಸ್ಥಿತಿಗತಿಗಳನ್ನು ಈ ಕೆಳಗಿನಂತೆ ವಿವರಿಸಿನ ಕೊಟ್ಟಿದ್ದಾರೆ. ಅಂದರೆ ಅವರಲ್ಲಿ ಸಿಕ್ಕಂಥ ಅವಶೇಷಗಳು, ಅವನ್ನ ಆಧಾರವಿಟ್ಟುಕೊಂಡು ಅವರ ಆಡಳಿತ ಪದ್ಧತಿ ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ವಿವರಣೆ ಮಾಡ್ಕೊತ ಹೋಗ್ತಾರೆ. ಮೊದಲಿಗೆ ಆಡಳಿತ ಹೆಂಗಿತ್ತು ಅನ್ನೋದನ್ನು ನೋಡೋಣ. ಸಿಂಧೂ ನಿವೇಶನದಲ್ಲೇ ಸಿಕ್ಕ ಒಂದೇ ರೀತಿಯ ಇಟ್ಟಿಗೆ, ಕಟ್ಟಡ, ಮುದ್ರೆಗಳ ಆಧಾರದ ಮೇಲೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇತ್ತು ಎಂದು ಹೇಳ್ಬೋದು. ಅಂದರೆ ಕೇಂದ್ರೀಕೃತ ರಾಜನ ನಂತರ ಮಂತ್ರಿಗಳ ನಂತರ ಸೇನಾಡಳಿತದ ನಂತರ ಪ್ರಜಾ, ಹೀಗೆ ಹಂತವಾಗಿ ಇತ್ತು ಅನ್ನೋದು. ಕೇಂದ್ರಾಡಳಿತ ಅಂದರೆ ಕೇಂದ್ರವೇ ಎಲ್ಲ, ರಾಜನೇ ಪ್ರಮುಖವಾಗಿದ್ದ ಅನ್ನೋದು ಅಲ್ಲಿತ್ತು ಅನ್ನೋದು ಗೊತ್ತಾಗತ್ತೆ ಅಂತಂದು. ಆದರೆ ಆಡಳಿತಗಾರರು ಯಾರಾಗಿದ್ದರು ಎಂಬುದು ಸ್ಪಷ್ಟವಾಗಿ ಹೇಳಲು ಸಾಧ್ಯ ಇಲ್ಲ. ಆದರೆ ಮೂಲ ಆಡಳಿತಗಾರ ಯಾರು, ಏನು ರಾಜನಾಗಿದ್ನೋ ಯಾರು ಅನ್ನೋದು ಇಲ್ಲಿ ಸ್ಪಷ್ಟ ವ್ಯವಸ್ಥೆ ಇಲ್ಲ ಅಂತಂದು ನಮಗೆ ಈ ಒಂದು ಅಲ್ಲಿಯ ಸಿಕ್ಕಂಥ ನಿವೇಶನಗಳ ಆಧಾರದ ಮೇಲೆ ಇರ್ಬೋದು, ಅನೇಕ ವಸ್ತುಗಳ ಆಧಾರದ ಮೇಲೆ ಇದು ನಮಗೆ ಸಿಗುವಂಥ ಮಾಹಿತಿ ಅಂತಂದು. ಹಾಗೆ ಸಾಮಾಜಿಕ ಜೀವನ ಹೆಂಗಿತ್ತು ಅಲ್ಲಿ ಅನ್ನೋದು. ಸಮಾಜದಲ್ಲಿ ಯಾವುದೇ ವರ್ಗ ಭೇದವಿಲ್ಲದೆ ಸಮಾನತೆಯಿಂದ ಕೂಡಿತ್ತು. ಯಾವುದೇ ವರ್ಗ ಜಾತಿ ವ್ಯವಸ್ಥೆ ಅಲ್ಲಿ ಇದ್ದಿಲ್ಲ, ಎಲ್ಲರೂ ಸಮಾನತೆಯಿಂದ ಕೂಡಿತ್ತು ಅಲ್ಲಿಯ ಸಮಾಜ ಅಂತ. ಇನ್ನು ಸ್ತ್ರೀ ಪುರುಷರು ಇಬ್ಬರು ಸೌಂದರ್ಯವರ್ಧಕ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು. ಸ್ತ್ರೀಯರು ಕೂಡ ಬಳಸ್ತಾ ಇದ್ರು, ಪುರುಷರು ಕೂಡ ಸೌಂದರ್ಯವರ್ಧಕ ಅವುಗಳನ್ನು ಉಪಯೋಗಿಸ್ತಾ ಇದ್ರು ಅಂತಂದು. ಅಂದರೆ ಅಲಂಕಾರ ಪ್ರಿಯರಾಗಿದ್ರು ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಇವರು ಸಾಮಾನ್ಯವಾಗಿ ಶಾಕಾಹಾರಿಗಳು, ಇವರೆಲ್ಲ ಶಾಕಾಹಾರಿಗಳು, ಸಸ್ಯಾಹಾರಿಗಳಾಗಿದ್ರು ಅನ್ನೋದು ಕೂಡ ಮುಖ್ಯ. ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದ ಉಡುಪುಗಳನ್ನು ಧರಿಸ್ತಾ ಇದ್ರು, ಇದು ಮುಖ್ಯ ನೋಡ್ರಿ. ಹತ್ತಿ ಮತ್ತು ಉಣ್ಣೆಯಿಂದ ಮಾಡಿದ ಉಡುಪುಗಳನ್ನು ಧರಿಸ್ತಾ ಇದ್ರು. ಇದು ಒಂದು ಟೈಮ್ ಕ್ವಶನ್ ಆಗಿದೆ. ಯಾಕಂದರೆ ಸಿಂಧೂ ನಾಗರಿಕತೆಯ ಬಯಲಿನ ಪ್ರದೇಶದ ಜನರು ಯಾವ ರೀತಿಯ ಬಟ್ಟೆಗಳನ್ನು ತಯಾರಿಸ್ತಾ ಇದ್ರು ಅನ್ನೋದನ್ನು ಕೇಳಿದ್ದಾರೆ. ಅದಕ್ಕೆ ಹತ್ತಿ ಮತ್ತು ಉಣ್ಣೆಯಿಂದ ಅನ್ನೋದು ಇಲ್ಲಿ ನೆನಪಿಡಬೇಕು ಅಂತಂದು. ಸಂಗೀತ, ನೃತ್ಯ, ಹಾಡು, ಪಗಡೆ, ಚೆಸ್ ಸಾಮಾನ್ಯ ಆಟಗಳಾಗಿದ್ದು. ಆ ಕಾಲದ ಅವರ ಮನೋರಂಜನಾ ಆಟಗಳು ಯಾವ್ಯಾವಪ್ಪ ಅಂದರೆ ಸಂಗೀತ, ನೃತ್ಯ, ಹಾಡುಗಳನ್ನು ಆಡುವುದು, ಪಗಡೆ ಆಟ, ಚೆಸ್ ಇವು ಸಾಮಾನ್ಯವಾಗಿದ್ದವು ಅಂತಂದು.
ಇನ್ನು ಪವಿತ್ರ ಸ್ಥಾನಕ್ಕಾಗಿ ಇರುವ ಬೃಹತ್ ಈಜುಕೊಳ ಮೇಂಜೋದಾರದಲ್ಲಿ ಕಂಡುಬರುತ್ತೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಮೇಂಜೋದಾರದಲ್ಲಿರುವಂಥದ್ದು ಬೃಹತ್ ಈಜುಕೊಳ. ಇದು ಅವರ ಕಾಲದಲ್ಲಿ ಈಜು ಅಂದರೆ ಸ್ನಾನಕ್ಕಾಗಿ ಕಟ್ಟಿದಂಥ ಒಂದು ಬೃಹತ್ ಆದಂಥ ಈಜುಕೊಳ ಆಗಿತ್ತು ಅವರ ಕಾಲದಲ್ಲಿ ಅನ್ನೋದು ಇದು ಅವರ ಸಾಮಾಜಿಕ ಜೀವನ ಹೇಗಿತ್ತು ಅನ್ನೋದು ತಿಳಿಸ್ಕೊಡುತ್ತೆ. ಇನ್ನು ಧಾರ್ಮಿಕ ಜೀವನ ಬಗ್ಗೆ, ಅವರ ಧಾರ್ಮಿಕ ಜೀವನ ಹೇಗಿತ್ತು ಅಂದರೆ ಸಿಂಧೂ ಜನರು ವೈವಿಧ್ಯಮಯವಾದಂಥ ಆರಾಧನಾ ಪದ್ಧತಿಯನ್ನು ಅನುಷ್ಠಾ ಇದ್ರು. ಒಂದೇ ರೀತಿ ಇದ್ದಿದ್ದಿಲ್ಲ, ಅನೇಕ ರೀತಿ ಅಲ್ಲಿಯೂ ಕೂಡ ವೈವಿಧ್ಯತೆಯಿಂದ ಕೂಡಿತ್ತು ಅಂತ. ಮಾತೃದೇವತಾ ಆರಾಧನೆ ಪದ್ಧತಿ ಇತ್ತು, ಪಶುಪತಿಯನ್ನು ಪೂಜೆ ಮಾಡ್ತಾ ಇದ್ರು, ಎತ್ತುಗಳು, ನಾಗರ ಹಾವು, ಬೇವಿನ ಮರ, ಬನ್ನಿ ಗಿಡ, ಆಲದ ಮರ, ಅಂದರೆ ಒಟ್ಟಾರೆ ಏನಪ್ಪ ಅಂದರೆ ಅವರು ಪ್ರಕೃತಿಯ ಆರಾಧಕರು ಅಂದರೆ ತಪ್ಪಿಲ್ಲ. ನೋಡ್ರಿ ಇಲ್ಲೆಲ್ಲ ಬನ್ನಿ ಗಿಡ ಅಂದರೆ ಮರ ಗಿಡಗಳನ್ನು ಪೂಜಿಸ್ತಾ ಇದ್ರು, ಪ್ರಾಣಿ ಪಕ್ಷಿಗಳನ್ನು ಪೂಜಿಸ್ತಾ ಇದ್ರು, ಪಶುಪತಿ ಅವೆಲ್ಲ ಆಗಿರೋದು, ಮಾತೃದೇವತೆಯನ್ನು ಮೂಲವಾಗಿ ಅವರು ಪೂಜಿಸ್ತಾ ಇದ್ರು ಅನ್ನೋದು. ಇನ್ನು ಯಜ್ಞಕ್ಕೆ ಸಂಬಂಧಪಟ್ಟ ಯಜ್ಞ ಕುಂಡಗಳು ಕಾಲಿಬಂಗನ್, ಲೋಥಾಲ್ನಲ್ಲಿ ಕಂಡು ಬಂದಿವೆ. ಅಂದರೆ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ರು ಅವರು ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ಸಿಕ್ಕವೆ. ಆ ಸಿಕ್ಕಂಥ ನಗರಗಳು ಕಾಲಿಬಂಗನ್ ಹಾಗೂ ಲೋಥಾಲ್ ನಗರದಲ್ಲಿ ಈ ಯಜ್ಞ ಕುಂಡಗಳು ಸಿಕ್ಕಿವೆ ಅನ್ನೋದು ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಇನ್ನು ಅವರು ವಾಣಿಜ್ಯ ಚಟುವಟಿಕೆಗಳು ಏನೇನು ವಾಣಿಜ್ಯ ಚಟುವಟಿಕೆ ಮಾಡ್ತಾ ಇದ್ರು ಅಂದರೆ ಸಿಂಧೂ ನಾಗರಿಕತೆಯ ಜನರಿಗೆ ನೀರಾವರಿಯ ಪರಿಚಯವಿತ್ತು. ಧೋಲ್ವಿರಾದಲ್ಲಿ ಅಣೆಕಟ್ಟು ಕಂಡು ಬಂದಿದೆ. ನೋಡ್ರಿ, ಧೋಲ್ವಿರಾದ ನದಿಗೆ ಏನು ಮಾಡಿದ್ರು, ಆ ನಗರದಲ್ಲಿ ಒಂದು ನದಿ ಹರಿಯುತ್ತಾ ಇತ್ತು. ಆ ನದಿಗೆ ಅಣೆಕಟ್ಟನ್ನು ಕಟ್ಟಿ ಅದರ ಮೂಲಕ ಏನು ಮಾಡ್ತಾ ಇದ್ರಪ್ಪ ಅಂದರೆ ನೀರಾವರಿಯನ್ನು ತಮ್ಮ ಕೃಷಿ ಚಟುವಟಿಕೆಗೆ ಬಳಸ್ಕೊಳ್ತಾ ಇದ್ರು ಅನ್ನೋದು ನಮಗೆ ಇದರಿಂದ ತಿಳಿದು ಬರುತ್ತೆ ಅಂತ. ಇನ್ನು ಇವರು ಆಂತರಿಕವಾಗಿ ಕರ್ನಾಟಕ, ರಾಜಸ್ಥಾನ, ಗುಜರಾತ, ಅಫ್ಘಾನಿಸ್ತಾನದೊಂದಿಗೆ ಸಂಬಂಧವನ್ನು ಹೊಂದಿದ್ರು. ಅಂದರೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು ಅಂತ ಆಂತರಿಕವಾಗಿ. ಈಗ ನೋಡ್ರಿ, ನಾವೆಲ್ಲ ಅಫ್ಘಾನಿಸ್ತಾನ ಅಂದ್ಬಿಟ್ರೆ ಅಂದರೆ ಏನು ಅಂದ್ಕೊಳ್ತೀವಿ, ಬೇರೆ ದೇಶ ಅಂತ. ಅಖಂಡ ಭಾರತದ ಒಂದು ಪ್ರದೇಶ, ಭಾರತದೇ ಪ್ರದೇಶ ಆಗಿತ್ತು ಈಗಿನ ಅಫ್ಘಾನಿಸ್ತಾನ ಅಂತ. ಹೀಗೆ ಅಲ್ಲಿ ಅವರು ನಮ್ಮ ಆಂತರಿಕವಾಗಿ ದೇಶದ ಒಳಗೆ ಕರ್ನಾಟಕದೊಂದಿಗೆ, ರಾಜಸ್ಥಾನ, ಗುಜರಾತ, ಅಫ್ಘಾನಿಸ್ತಾನ ಈ ಎಲ್ಲ ಪ್ರದೇಶಗಳೊಂದಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅವರು ವ್ಯಾಪಾರವನ್ನು ನಡೆಸ್ತಾ ಇದ್ರು ಅಂತ. ಇನ್ನು ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಾಗಿ ಮೆಸೊಪೊಟೇಮಿಯಾದೊಂದಿಗೆ ನಡೆಯುತ್ತಿತ್ತು. ಮೆಸೊಪೊಟೇಮಿಯಾ ನಾಗರಿಕತೆ ಅಂದರೆ ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ನಮ್ಮ ಭಾರತದ ಸಿಂಧೂ ನಾಗರಿಕತೆ ಎರಡೂ ಒಂದೇ ಸಮಕಾಲೀನ ಅಂದ್ರೂ ಕೂಡ ತಪ್ಪಿಲ್ಲ ಇಲ್ಲಿ. ಇವರಿಗೆ ಜಲಮಾರ್ಗ ಅಂದರೆ ಹಡಗುಗಳ ಮೂಲಕ ಸಮುದ್ರಯಾನವನ್ನು ಮಾಡಿ ಪರಿಚಯವಿತ್ತು. ಇದಕ್ಕೆ ಆಧಾರವಾಗಿ ಲೋಥಾಲ್ನಲ್ಲಿ ಹಡಗು ಕಟ್ಟೆ ಕಂಡು ಬಂದಿದೆ. ಲೋಥಾಲ್ ಅನ್ನೋದು ಒಂದು ಬಂದರು ನಗರ, ನೆನಪಿಟ್ಕೊಳ್ಳ್ರಿ, ಸಮುದ್ರದ ದಂಡೆಗಿರುವಂಥದ್ದು. ಹಾಗಾಗಿ ಇಲ್ಲಿ ಅನೇಕ ಹಡಗು ಕಟ್ಟೆಗಳು ನಮಗೆ ಇಂದಿಗೂ ಕೂಡ ಕಂಡು ಬರ್ತಾ ಇದ್ದಾವೆ ಅಂತಂದು. ಇನ್ನು ಇವರು ಮುಖ್ಯವಾಗಿ ಬೇಳೆ, ಕಬ್ಬು, ನೋಡ್ರಿ ಇವರಿಗೆ ಇವರಿಗೆ ಗೊತ್ತಿರದ ಯಾವ್ಯಾವಪ್ಪ ಅಂದರೆ ಬೇಳೆ, ಕಬ್ಬು. ಇವರಿಗೆ ಗೊತ್ತಿರುವಂಥದ್ದು ಲೋಹ, ಕಬ್ಬಿಣ. ಇವರಿಗೆ ಗೊತ್ತಿರದ ಪ್ರಾಣಿ ಕುದುರೆ. ಇವರು ಹೆಚ್ಚು ಬಳಸುವ ಲೋಹ ಕಂಚಾಗಿತ್ತು. ಇವರು ಹೆಚ್ಚು ಬಳಸ್ತಾ ಇದ್ದಂಥ ಲೋಹ ಯಾವುದಪ್ಪ ಅಂದರೆ ಕಂಚು ಅಂತಂದು. ಇನ್ನು ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಗೋಚರಿಸುವ ಎಲ್ಲ ನಗರಗಳನ್ನು ಭಾರತದ ಪ್ರಥಮ ನಗರಗಳೆಂದು ಪರಿಗಣಿಸಲಾಗಿದೆ. ಇವನ್ನೆಲ್ಲ ಭಾರತದ ಪ್ರಥಮ ನಗರಗಳು ಯಾವಪ್ಪ ಅಂತಂದರೆ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಕಂಡು ಬಂದಂಥ ಈ ಎಲ್ಲ ನಗರ, ಹರಪ್ಪ ನಗರ ಇರ್ಬೋದು, ಮೇಂಜಾದವರ ಇರ್ಬೋದು, ಕಾಲಿಬಂಗನ್ ಇರ್ಬೋದು, ಲೋಥಾಲ್ ಇರ್ಬೋದು, ಇವೆಲ್ಲವನ್ನು ಭಾರತದ ಪ್ರಥಮ ನಗರಗಳು ಅಂತಂದೇಳ್ಬಿಟ್ಟು ನಾವು ಪರಿಗಣಿಸಲಾಗ್ತೀವಿ ಅಂತ. ಇನ್ನು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಏನೇನು ಯಾವ್ಯಾವ ಅನ್ನೋದನ್ನು ನೋಡೋದಾದರೆ ಒಂದೊಂದು ಹರಪ್ಪ. ಇದನ್ನು ಮೊಟ್ಟ ಮೊದಲದಾಗಿ ಶೋಧಿಸಲ್ಪಟ್ಟ ನಗರ ಅಂತಂದೇಳ್ಬಿಟ್ಟು ಗುರುತಿಸ್ತಾರೆ. 1921ರಲ್ಲಿ ದಯಾರಾಮ್ ಸಾಹನಿಯವರು ಇದನ್ನು ಸಂಶೋಧನೆಯನ್ನು ಮಾಡ್ತಾರೆ. ಈ ನಗರವು ರಾವಿ ನದಿಯ ದಂಡೆ ಮೇಲಿದೆ. ಹರಪ್ಪ ನಗರದಲ್ಲಿ ಧಾನ್ಯ ಸಂಗ್ರಹಣೆಗಾಗಿ, ನೆನಪಿಟ್ಕೊಳ್ರಿ, ಹರಪ್ಪ ನಗರದ ಮುಖ್ಯ ವಿಶೇಷತೆ ಏನಪ್ಪ ಅಂದರೆ ತಾವು ಆ ಜನರು ಬೆಳೀತಾ ಇದ್ದಂಥ ಬೆಳೆಗಳನ್ನ ಸಂಗ್ರಹ ಮಾಡಿಟ್ಕೊಳ್ಳೋಕ್ಕೆ ನಿರ್ಮಿಸಲು ಸುಮಾರು 72 ಉಗ್ರಾಣಗಳು ದೊರೆತಿವೆ. ಇಲ್ಲಿ ಎಷ್ಟು? 72 ಉಗ್ರಾಣಗಳು ನಮಗೆ ಸಿಕ್ಕಿವೆ ಅನ್ನೋದು ನೆನಪಿಟ್ಕೋಬೇಕು ಅಂತಂದು. ಅವುಗಳಲ್ಲಿ ಅತಿ ದೊಡ್ಡದು ಎಷ್ಟು ಅಡಿ ನೋಡ್ರಿ, 169 ಇಂಟು 135 ಅಡಿ ಉದ್ದ ಅಗಲದ ಹೊಂದಿದೆ ಅಂತಂದು. ಅಷ್ಟು ದೊಡ್ಡ ಒಂದು ಉಗ್ರಾಣ ನಮಗೆ ಸಿಕ್ಕಿದೆ ಅಂತ. ಸುಮಾರು 891 ಮುದ್ರೆಗಳು ಹರಪ್ಪ ನಗರದಲ್ಲಿ ದೊರೆತಿವೆ. ಮುದ್ರೆಗಳು ಅವೆಲ್ಲವೂ ಇಲ್ಲಿ ಸಿಕ್ಕಿವೆ. ಇನ್ನು 40% ಮುದ್ರೆಗಳು ಸಿಂಧೂ ನಾಗರಿಕತೆಯ ಇತಿಹಾಸವನ್ನೇ ತಿಳಿಸುತ್ತವೆ ಅಂತಂದು. ಉಗ್ರಾಣಗಳ ಸುತ್ತಲೂ ಕೂಲಿಯವರು ಮನೆಗಳಿವೆ. ಅಂದರೆ ಆ ಉಗ್ರಾಣಗಳನ್ನೇ ನಿರ್ಮಾಣ ಮಾಡ್ತಾ ಇದ್ರಲ್ಲ, ನಾವೇನು ಗೋದಾಮ್ ಅಂತ ಕರಿತೀವಿ, ಆ ಉಗ್ರಾಣಗಳ ಸುತ್ತಲೂ ಅಲ್ಲಿ ಕೆಲಸ ಮಾಡುವಂಥ ಕೂಲಿ ಆಳುಗಳ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಗೋಧಿ ಮತ್ತು ಬಾರ್ಲಿ ಧಾನ್ಯಗಳು ಕಂಡು ಬಂದಿವೆ. ಗೋಧಿ ಮತ್ತು ಬಾರ್ಲಿಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ರು, ಅವುಗಳನ್ನು ಸಂಗ್ರಹ ಮಾಡಿ ಇಟ್ಕೊತಾ ಇದ್ರು ಅನ್ನೋದು ಇದರಿಂದ ತಿಳಿದು ಬರುತ್ತೆ ಅಂತ.
ಉಗ್ರಾಣಗಳು ಕೋಟೆಯ ಹೊರಗೆ ಪಶ್ಚಿಮಕ್ಕೆ ಇವೆ. ನೋಡ್ರಿ, ಉಗ್ರಾಣಗಳು ಕೋಟೆಯ ಹೊರಗೆ ಪಶ್ಚಿಮ ದಿಕ್ಕಿಗಿವೆ ಅಂತಂದು. ಆ ನಗರದ ಕೋಟೆಯ ಹೊರಗಡೆ ಏನಿದ್ವಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿನ ಕಡೆ ಈ ಉಗ್ರಾಣಗಳನ್ನು ಅತಿ ಹೆಚ್ಚು ನಿರ್ಮಿಸ್ತಾ ಇದ್ರು ಅಂತಂದು. ಇನ್ನು ಮೊಹೆಂಜೊದಾರೋ, ಹರಪ್ಪದಾಯಿತು. ಈಗ ಮೊಹೆಂಜೊದಾರೋ ನಗರದ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಸಿಂಧ್ನ ಲರ್ಕಾನ್ ಜಿಲ್ಲೆಯ ಸಿಂಧೂ ನದಿಯ ದಂಡೆಯಲ್ಲಿದೆ. ನೆನಪಿಟ್ಕೊಟ್ರೆ ಎಲ್ಲಿ ಬರುತ್ತೆ ಅಂದ್ರೆ ಸಿಂಧೂ ನದಿಯ ದಂಡೆಯ ಮೇಲೆ ಲರ್ಕಾನ್ ಎಂಬ ಜಿಲ್ಲೆಯ ಈಗಿನ ಪ್ರದೇಶದಲ್ಲಿ ಮೊಹೆಂಜೊದಾರೋ ನಗರ ಕಂಡು ಬಂದಿದೆ ಅಂತಂದು. ಇದು 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಇದನ್ನ ಶೋಧನೆಗೊಳಪಡಿಸ್ತಾರೆ. ಸಿಂಧೂ ಭಾಷೆಯಲ್ಲಿ ಮೊಹೆಂಜೊದಾರೋ ಪದ ಅದರ ಅರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತಂದು ಹೇಳ್ಬಿಟ್ಟು ಮೊಹೆಂಜೊದಾರೋ ಅರ್ಥವನ್ನು ಕೊಡುತ್ತಿದ್ದು ಅಂತಂದು. ಇದು ಸಿಂಧೂ ಬಯಲಿನ ನಾಗರಿಕತೆಯ ಅತ್ಯಂತ ದೊಡ್ಡ ಪಟ್ಟಣವಾಗಿದೆ. ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ನಗರ ಯಾವುದಪ್ಪ ಅಂದ್ರೆ ಮೊಹೆಂಜೊದಾರೋ ನಗರ ಅಂತಂದು. ಮೊಹೆಂಜೊದಾರೋದಲ್ಲಿ ಗೋಚರಿಸುವ ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಮುಖ್ಯವಾಗಿ ಅಂದ್ರೆ ಆಗಿನ ಕಾಲದಲ್ಲಿ ಮನೆಗಳ ನಿರ್ಮಾಣದ ಬಗ್ಗೆ ಅವರಿಗೆ ಸಮ್ ಐಡಿಯಾಸ್ ಅಂದ್ರೆ ಇತ್ತು ಅನ್ನೋದು ನಮಗೆ ಇದರಿಂದ ತಿಳಿದು ಬರುತ್ತೆ. ಸುಟ್ಟ ಇಟ್ಟಿಗೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಳಸಲಾಗಿದೆ ಅಂತಂದು. ಇಲ್ಲಿ ಪಶುಪತಿ ಮತ್ತು ಪುರೋಹಿತರ ಪ್ರತಿಮೆಗಳು ಲಭಿಸಿವೆ. ಪಶುಪತಿಯನ್ನು ಆರಾಧನೆ ಮಾಡುವಂತ ಮೂರ್ತಿ, ಪುರೋಹಿತರ ಅಂದ್ರೆ ಪೌರಾಹಿತ್ಯವನ್ನು ಮಾಡುವಂಥವರು ಅವರ ಪ್ರತಿಮೆಗಳು ಕೂಡ ಇಲ್ಲಿ ನಮಗೆ ಕಂಡು ಬಂದಿವೆ ಅಂತ. ಮೊಹೆಂಜೊದಾರೋದಲ್ಲಿ ಕುದುರೆಯ ಬಾಲದಂತೆ ಜಡೆ ಹಾಕಿರುವ ಯುವತಿ ಒಬ್ಬಳ ನೃತ್ಯ ಭಂಗಿಯ ಚಿತ್ರವೂ ಕೂಡ ಸಿಕ್ಕಿದೆ. ಒಂದು ನೃತ್ಯ ಭಂಗಿಯ ಚಿತ್ರ ಮಹಿಳೆಯದು ಅದು ಕೂಡ ಇಲ್ಲಿ ದೊರೆತಿದೆ. ಇಟ್ಟಿಗೆಯಿಂದ ನಿರ್ಮಾಣವಾದ ವಿಶಿಷ್ಟವಾದ ಸಾರ್ವಜನಿಕ ಈಜುಕೊಳ 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 7.5 ಅಡಿ ಆಳವಿದೆ. ನೋಡ್ರಿ, ನೆನ್ಪಿಟ್ಕೊಳ್ರಿ, ಸಾರ್ವಜನಿಕ ಈಜುಕೊಳ ಮೊಹೆಂಜೊದಾರೋದಲ್ಲಿ ಸಿಕ್ಕಿದ್ದು. ಇಲ್ಲಿ ಇದು ಎಷ್ಟು ಉದ್ದ ಇದೆ, ಎಷ್ಟು ಅಡಿ ಎತ್ತರ ಇದೆ, ಆಮೇಲೆ ಆಳ ಎಷ್ಟಿದೆ ಅನ್ನೋದು ಕೂಡ ಅದರ ಬಗ್ಗೆ ಇಲ್ಲಿ ವಿಶಿಷ್ಟವಾದಂಥದ್ದು ಇದು ಅಂತಂದು. ಇನ್ನು ಇಲ್ಲಿ ಧಾನ್ಯದ ಉಗ್ರಾಣಗಳ, ಕಂಚಿನ ನರ್ತಕಿಯ ವಿಗ್ರಹ, ಕಲ್ಲಿನ ಗಡ್ಡಧಾರಿ ಮನುಷ್ಯನ ಅವಶೇಷ ಇಲ್ಲಿ ಸಿಕ್ಕಿವೆ. ಇವೆಲ್ಲ ಅಲ್ಲಿಯ ಅವಶೇಷಗಳಾಗಿವೆ ಅಂತ. ಇನ್ನು ಹತ್ತಿ ಬಟ್ಟೆಯ ತುಣುಕು ಕೂಡ ಇಲ್ಲಿ ದೊರೆತಿವೆ. ಹತ್ತಿಯಿಂದ ಬಟ್ಟೆಯನ್ನು ತಯಾರಿಸ್ತಾ ಇದ್ರು ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ಕೂಡ ಸಿಕ್ಕಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತಂದು ಮೊಹೆಂಜೊದಾರೋದಲ್ಲಿ. ನೆಕ್ಸ್ಟ್ ಲೋಥಾಲ್ ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಈಗಿನ ಗುಜರಾತ್ ಕಚ್ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತೆ. 1957ರಲ್ಲಿ ಡಾಕ್ಟರ್ SR ರಾವ್ ಅವರು ಇದನ್ನ ಶೋಧನೆ ಪತ್ತೆ ಹಚ್ತಾರೆ. ಲೋಥಾಲ್ ಪ್ರಮುಖ ಬಂದರು ಆಗಿತ್ತು. ಇದು ಬಂದರು ನಗರ ಅಂತ ಆಗಲೇ ಹೇಳಿದ್ದೆ ನಾನು ನಿಮಗೆ. ಬಂದರು ಕೇಂದ್ರ ಆಗಿತ್ತು. ಹಡಗು ನಿಲ್ಲುವಂತ ಹಡಗು ಕಟ್ಟೆ ಇಲ್ಲಿ ಕಟ್ಟೆಗಳು ದೊರಕಿವೆ ಅಂತಂದು. ಇಲ್ಲಿ ಅಗ್ನಿ ಕುಂಡಗಳು ದೊರಕಿವೆ. ಯಜ್ಞಗಳನ್ನು ಮಾಡ್ತಾ ಇದ್ರು ಅಂತ ಹೇಳ್ತಿದ್ವಲ್ಲ, ಇಲ್ಲಿ ಕೂಡ ಯಜ್ಞೆಯ ಕುಂಡಗಳು ಕಂಡು ಬಂದಿವೆ. ಜೇಡೆ ಮಣ್ಣಿನ ಕುದುರೆ ಕಂಡು ಬಂದಿದೆ. ಅಂದ್ರೆ ಮಣ್ಣಿನಿಂದ ಆಟಿಕೆ ಸಾಮಾನುಗಳನ್ನ ತಯಾರಿಸ್ತಾ ಇದ್ರು, ಗೊಂಬೆಗಳನ್ನು ತಯಾರಿಸ್ತಾ ಇದ್ರು ಅನ್ನೋದಕ್ಕೆ ಇವು ಸಾಕ್ಷಿ. ಇಲ್ಲಿ ಗಂಡು ಮತ್ತು ಹೆಣ್ಣಿನ ಅಸ್ಥಿ ಪಂಜರಗಳು ಒಟ್ಟಾಗಿ ಉಳಲ್ಪಟ್ಟಿದ್ದು ಕಂಡು ಬಂದಿವೆ. ಅಂದ್ರೆ ಇವರಿಗೆ ಶವ ಸಂಸ್ಕಾರ ಪದ್ಧತಿಯಲ್ಲಿ ಗಂಡು ಮತ್ತು ಹೆಣ್ಣನ್ನು ಒಟ್ಟಿಗೆ ಉಳುತ್ತಾ ಇದ್ರು ಅನ್ನೋದು ಅದರಿಂದ ಕಂಡು ಬರುತ್ತೆ. ಲೋಥಾಲ್ ಒಂದು ವ್ಯಾಪಾರ ಕೇಂದ್ರವಾಗಿತ್ತು. ಇದು ಒಂದು ಪ್ರಮುಖ ವ್ಯಾಪಾರದ ಕೇಂದ್ರವಾಗಿತ್ತು. ಮೊಟ್ಟ ಮೊದಲು ಇಲ್ಲಿ ಭತ್ತದ ಕೃಷಿಯ ಸಾಕ್ಷಿ ದೊರಕಿವೆ. ಅಂದ್ರೆ ಭತ್ತವನ್ನ ಬೆಳೀತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಕೆಲವು ಸಾಕ್ಷಿಗಳು ಸಿಕ್ಕಿವೆ ಅಂತಂದು ಇದ್ರ ಮೂಲಕ ನಮಗೆ ತಿಳಿದು ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬನವಾಲಿ. ಇದು ಹರಿಯಾಣದ ಹಿಸ್ಸಾರ್ ಜಿಲ್ಲೆಯಲ್ಲಿದೆ. ಇದು ಎಲ್ಲಿ ಕಂಡು ಬರುತ್ತೆ? ಈಗಿನ ಹರಿಯಾಣದ ಹಿಸ್ಸಾರ್ ಜಿಲ್ಲೆಯಲ್ಲಿದೆ. 1973-74ರಲ್ಲಿ RS ಬಸ್ತಾ ಅವರಿಂದ ಶೋಧನೆ ಪಟ್ಟಂತ ಒಂದು ನಗರ ಇದು. ಮನುಷ್ಯನ ಮತ್ತು ಪ್ರಾಣಿಗಳ ಆಕೃತಿಗಳು, ಬಳೆಗಳು ಮತ್ತು ಮಾತೃದೇವತೆಯ ವಿಗ್ರಹಗಳು ಇಲ್ಲಿ ದೊರಕಿವೆ. ಇವೆಲ್ಲ ಅಲ್ಲಿ ಸಿಕ್ಕಂತ ಪ್ರಮುಖ ಅವಶೇಷಗಳು. ಈ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಾರ್ಲಿ ಮತ್ತು ಸಾಸಿವೆಯನ್ನು ಬೆಳೀತಾ ಇದ್ರು. ಇಲ್ಲಿ ಬೆಳೀತಾ ಇದ್ದಂಥ ಪ್ರಮುಖ ಆಹಾರಗಳು ಅಥವಾ ಬೆಳೆಗಳು ಯಾವ್ಯಾವಪ್ಪ ಅಂದ್ರೆ ಬಾರ್ಲಿಯನ್ನ ಮತ್ತು ಸಾಸಿವೆಯನ್ನ ಬೆಳೀತಾ ಇದ್ರು ಅಂತಂದು. ಇನ್ನು ಕಾಲಿಬಂಗನ್, ಇದು ಸರಸ್ವತಿ ನದಿ ದಂಡೆಯ ಮೇಲೆ ಇದೆ. ಇಲ್ಲಿ ಶೂದಿ ಸಂಸ್ಕೃತಿ ಕಂಡು ಬಂದಿದೆ ಅಂತಂದು. ಶೂದಿ ಸಂಸ್ಕೃತಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಆ ಒಂದು ಸಂಸ್ಕೃತಿ ಇಲ್ಲಿ ಕಂಡು ಬಂದಿದೆ. ಹಸಿ ಇಟ್ಟಿಗೆಯ ಕಾವಲು ಗೋಡೆ ಇದೆ. ಅಂದ್ರೆ ನಗರದ ಸುತ್ತಲೂ ಕಾವಲು ಗೋಡೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಅದು ಹಸಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ರು ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಮರದ ನೇಗಿಲು ಕಂಡು ಬಂದಿವೆ. ಕೃಷಿಯನ್ನು ಉಳುಮೆ ಮಾಡಲು ನೇಗಿಲುಗಳನ್ನು ಬಳಸ್ತಾ ಇದ್ರು ಅನ್ನೋದು ಅದು ಮರದಿಂದ. ಇಲ್ಲಿ ಒಂಟೆಯ ಅಸ್ಥಿ ಪಂಜರ ದೊರಕಿದೆ. ಒಂಟೆ ಈ ಕಾಲದಲ್ಲಿ ಒಂದು ಪ್ರಾಣಿ ಅವರು ಸಾಕ್ತಾ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಚಾನುಧಾರ್, ಈ ಒಂದು ನಗರ 1931ರಲ್ಲಿ NG ಮುಜುಮ್ದಾರ್ ಅವರಿಂದ ಶೋಧನೆಗೆ ಒಳಪಡಿತು. 1935ರಲ್ಲಿ ಮ್ಯಾಕ್ ಅವರಿಂದ ಹೆಚ್ಚು ಸಂಶೋಧನೆಯನ್ನು ಮಾಡಿದ್ರು ಅಂತಂದು. ಇದು ಮುದ್ರೆ ತಯಾರಿಕೆಗೆ ಹೆಸರುವಾಸಿತ್ತು. ನಿಮ್ಗೆಲ್ಲ ಹೇಳಿದ್ದೆ, ಸುಮಾರು ಅನೇಕ
ಮುದ್ರೆಗಳು ನೂರಾರು ಮುದ್ರೆಗಳು ಸಿಕ್ಕಿವೆ ಅಂತ ಹೇಳಿದೆ. ಅದರಲ್ಲಿ ಅತಿ ಹೆಚ್ಚು ತಯಾರಾಗ್ತಾ ಇದ್ದ ಮುದ್ರೆಗಳು ಈ ಚಾನುದಾರೋ ನಗರದಲ್ಲಿ ಅಂತಂದು. ಇಲ್ಲಿ ಮಣಿ ತಯಾರಿಕೆ ಮತ್ತು ಮೂಳೆಯಿಂದ ವಸ್ತುಗಳ ತಯಾರಿಕೆ ಕಂಡು ಬಂದಿದೆ. ಮಣಿಗಳನ್ನು, ಮೂಳೆಯಿಂದ ವಸ್ತುಗಳನ್ನು, ಅದು ಅಲಂಕಾರಿಕವಾಗಿರ್ಬೋದು, ಬೇರೆ ಬೇರೆ ಉಪಯೋಗಕ್ಕಾಗಿರ್ಬೋದು, ತಯಾರಿಸ್ತಾ ಇದ್ರು ಅಂತ. ಇಲ್ಲಿ ಮಸಿ ಕುಡಿಕೆ ದೊರೆತಿದೆ. ಅಂದ್ರೆ ಕುಡಿಕೆಗಳು ಮಸಿಯಿಂದ, ಅಂದ್ರೆ ಮಸಿ ಕುಡಿಕೆ ದೊರಕಿವೆ ಅಂದ್ರೆ ಬೆಂಕಿಯ ಇಂದ ಅದನ್ನು ಏನೇನು ಆಹಾರವನ್ನು ತಯಾರಿಸಿದ್ರು ಅನ್ನೋದು ಗೊತ್ತಾಗುತ್ತೆ, ಮಡಿಕೆ ಕುಡಿಕೆಗಳನ್ನು ಅಂತ. ಇದು ಬೊಂಬೆಗಳ ತಯಾರಿಕೆಗೆ ಹೆಸರುವಾಸಿಯಾಗಿತ್ತು. ಅನ್ನು ಹೇಳಿದ ನಿಮಗೆ ಮಣ್ಣಿನಿಂದ ಅನೇಕ ಬೊಂಬೆಗಳನ್ನು ಕೂಡ ಇಲ್ಲಿ ತಯಾರಿಸ್ತಾ ಇದ್ರು ಅಂತಂದು. ಹಾಗಾಗಿ ಬೊಂಬೆ ತಯಾರಿಕೆಗೆ ಇಲ್ಲಿ ಮಹತ್ವನ ಸಿಕ್ಕಿದೆ ಅಂತಂದು. ಇನ್ನು ಸುರ್ಕೋದೋಡ ಅಥವಾ ಸುರ್ಕೋತಡ ನಗರ ಅಂತಂದೇಳ್ಬಿಟ್ಟು ಇದನ್ನು ಕರಿತೀವಿ. ಇದು 1972ರಲ್ಲಿ JP ಜೋಶಿ ಅವರಿಂದ ಶೋಧನೆಗೊಳಪಟ್ಟಿತು. ಇದು ಗುಜರಾತ್ನ ಬಫೆ ಪ್ರಾಂತ್ಯದ ಭುಜ್ ಬಳಿ ಇದೆ. ಈಗಿನ ಗುಜರಾತ್ನ ಪ್ರಾಂತ್ಯದ ಬಫೆ ಪ್ರಾಂತ್ಯದ ಭುಜ್ ಬಳಿ ಇದೆ ಈ ನಗರ ಕಂಡು ಬಂದಿದೆ ಅಂತಂದು. ಇದು ಕುದುರೆ ಅವಶೇಷ ದೊರೆತ ಏಕಮಾತ್ರ ನಗರವಾಗಿದೆ. ಕುದುರೆಯ ಅವಶೇಷಗಳು ಮಾತ್ರ ಈ ನಗರದಲ್ಲಿ ಮಾತ್ರ ಕಂಡು ಬಂದಿವೆ. ಇದು ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು, ಅಂದ್ರೆ ವ್ಯಾಪಾರ ಕೇಂದ್ರವಾಗಿತ್ತು ಅಂತಂದು. ಇನ್ನು ರೂಪಾರ್ ನಗರ, ಇದು ಪಂಜಾಬಿನ ಅಂಬಾಲಾ ಜಿಲ್ಲೆ, ಈಗಿನ ಅಂಬಾಲಾ ಜಿಲ್ಲೆಯ ಸಟ್ಲೇಜ್ ನದಿಯ ದಂಡೆಯಲ್ಲಿ ಈ ಒಂದು ರೂಪಾಲ ನಗರ ಕಂಡು ಬಂದಿದೆ. 1955-56ರಲ್ಲಿ ನೋಡ್ರಿ YD ಶರ್ಮಾ ಅವರಿಂದ ಶೋಧನೆಗೊಳಪಟ್ಟಿದ್ದು ಅಂತಂದು. ಈ ನಗರವು ಬೆಂಕಿಯಿಂದ ನಾಶವಾಯಿತು ಎಂದು ತಿಳಿದು ಬರುತ್ತಾ. ಇದರ ಕೆಲವು ಅಂಶಗಳನ್ನು ಗುರುತಿಸಿದಾಗ ಆ ಸಂಶೋಧಕರಿಗೆ ಈ ನಗರ ಬೆಂಕಿಯಿಂದ ನಾಶ ಆಯಿತು ಅನ್ನೋದು ತಿಳಿದು ಬರುತ್ತಾ. 5 ಆಕೃತಿಯ ಮಾತೃದೇವತೆಯ ಸಣ್ಣ ಪ್ರತಿಮೆಗಳು ಈ ಪಟ್ಟಣದಲ್ಲಿ ದೊರೆತಿವೆ. ಮಾತೃದೇವತೆ ಆರಾಧನೆಯ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ 5 ಆಕೃತಿಗಳು ದೊರಕಿವೆ. ಚಕ್ರದ ಸಹಾಯದಿಂದ ತಯಾರಿಸಿದ ಮಡಿಕೆಗಳು, ಸುಂದರವಾದ ರಸ್ತೆಗಳು ಹಾಗೂ ಸುಂದರವಾದ ಮನೆಯ ಗೋಡೆಗಳು ಈ ನಗರದಲ್ಲಿ ದೊರಕಿವೆ. ಅತ್ಯಂತ ನಾವೇನಂತೀವಲ್ಲ ಕುಶರಿ ವರ್ಕು ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ಮಡಿಕೆಗಳನ್ನು ತಯಾರು ಮಾಡುವಂಥದ್ದು, ರಸ್ತೆಗಳನ್ನು ಅಚ್ಚುಕಟ್ಟಾಗಿ ರಸ್ತೆಗಳ ನಿರ್ಮಾಣದ್ದು, ಸುಂದರವಾದಂಥ ಮನೆ ಗೋಡೆಗಳನ್ನು ನಿರ್ಮಿಸೋದು ಇಲ್ಲಿ ಕಂಡು ಬಂದಿವೆ. ಇಲ್ಲಿ ಮಾನವನ ಕೆಳಗೆ ನಾಯಿಯನ್ನು ಉಳುವ ಪದ್ಧತಿ ಇತ್ತು. ಅವರ ನಂಬಿಕೆ ಇರಬಹುದು ನಾಯಿಯನ್ನು ಕೂಡ ಮನುಷ್ಯನ ಜೊತೆ ಉಳ್ತಾ ಇದ್ರು ಅನ್ನೋದು. ಇನ್ನು ದೋಲ್ವೀರ, ಇದು ಕೂಡ ಅತ್ಯಂತ ಪ್ರಮುಖ ನಗರ ದೋಲ್ವೀರ. 1991-92ರಲ್ಲಿ ಬಿಸ್ತಾ ಅವರಿಂದ ಶೋಧನೆಗೊಳಪಟ್ಟಿತು. ಇದನ್ನು ಕಂಡುಹಿಡಿದವರು ಅಥವಾ ಸಂಶೋಧನೆಗೊಳಪಡಿಸಿದವರು ಬಿಸ್ತಾ ಎಂಬ ಒಬ್ಬ ಸಂಶೋಧಕರು. ಇದು ಗುಜರಾತಿನ ಬಫಿ ಜಿಲ್ಲೆಯಲ್ಲಿದೆ. ಇದು ಇತ್ತೀಚೆಗೆ ಸಂಶೋಧನೆಯಿಂದ ಕೈಗೊಳ್ಳಲಾದ ಪಟ್ಟಣವಾಗಿದೆ. ಇತ್ತೀಚೆಗೆ ಎಷ್ಟು ಸಂಶೋಧನೆಯನ್ನು ಹೆಚ್ಚಾಗಿ ಮಾಡಿದ್ದಾರೆ ಅಂತ. ದ್ವೇಲ್ವೀರ ನಗರವು 3 ಬಡಾವಣೆ ಹೊಂದಿದ್ದು 2 ಬಡಾವಣೆಗೆ ಮಾತ್ರ ಕೋಟೆ ಇದೆ ಅಂತಂದು. ಒಟ್ಟು 3 ಬಡಾವಣೆಗಳು, ಅಂದರೆ ಈಗಿನ ನಾವು ವಟ್ಟಾರ ಅಂತ ಕರಿತೀವಲ್ಲ ಆ ರೀತಿ. ಅದರಲ್ಲಿ 2ಕ್ಕೆ ಮಾತ್ರ ಏನಿದಾವಪ್ಪ ಅಂದರೆ ಕೋಟೆಗಳಿವೆ, 1ಕ್ಕಿಲ್ಲ ಅಂತ. ಮುಖ್ಯಾಂಶಗಳು, ಇದರಲ್ಲಿ ಪ್ರಮುಖ ಅಂಶಗಳು ಏನಪ್ಪ ಅಂದರೆ ಶಾಸನಗಳ ಅಧ್ಯಯನ, ನೆನ್ಪಿಟ್ಕೊಳ್ರಿ, ನಾಣ್ಯಗಳ ಅಧ್ಯಯನ, ಲಿಪಿಗಳ ಶಾಸ್ತ್ರ, ವಂಶಾವಳಿಗಳ ಅಧ್ಯಯನ, ಅಂಚೆ ಚೀಟಿಗಳ ಅಧ್ಯಯನ, ಪಿಲಾರ್, ಇವೆಲ್ಲ ನೆನಪಿಡಬೇಕಾದಂಥ ಪ್ರಮುಖ ಅಂಶಗಳು. ಇನ್ನು ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡಿದವರು ಲಾರ್ಡ್ ಕರ್ಜನ್ ಅವರು. ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆಯನ್ನು ಲಾರ್ಡ್ ಕರ್ಜನ್ ಜಾರಿಗೆ ತರ್ತಾನೆ 1904ರಲ್ಲಿ. ಬಲದಿಂದ ಎಡಕ್ಕೆ ಬರೆಯುವ ಲಿಪಿ ಕರಿಷ್ಟೋ ಲಿಪಿ. ಬಲದಿಂದ ಎಡಕ್ಕೆ ಬರೆಯುವುದನ್ನು ಕರಿಷ್ಟೋ ಲಿಪಿ ಅಂತ ಕರಿತೀವಿ. ಅಳತೆ ಮಾಡುವ ಕಂಚಿನ ಕಡ್ಡಿ ದೊರೆತಿರುವ ಕೀ ನೋಡ್ರಿ, ನೆನ್ಪಿಟ್ಕೊಳ್ರಿ, ಜೀಳಿಕ ಅಥವಾ ಜಿಕ್ಕಳಿ ಮೇಂಜೋದಾರದಲ್ಲಿ ಇದೆ ಅಂತಂದು. ಸಿಂಧೂ ನಾಗರಿಕತೆಯ ಜನರಿಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ದುಬ್ಬದ ಗೂಳಿ. ಇದು ನೆನಪಿಡಬೇಕು. ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ಜನಪ್ರಿಯ ಪ್ರಾಣಿ ಯಾವುದಪ್ಪ ಅಂದರೆ ಒಂದು ಎತ್ತರವಾದ ಅಥವಾ ದೊಡ್ಡ ದುಬ್ಬವನ್ನು ಹೊಂದಿರುವಂಥ ಗೂಳಿ ಅಂತ. ಇನ್ನು ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಸಿಕ್ಕಿರುವ ಪ್ರಮುಖವಾದ ಆಧಾರಗಳೆಂದರೆ ಮುದ್ರೆಗಳು. ಇವು ನೆನಪಿಡಬೇಕು, ಬಹಳ ಇಂಪಾರ್ಟೆಂಟ್. ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಮುದ್ರೆಗಳು ಬಹಳ ಇಂಪಾರ್ಟೆಂಟ್ ನಮಗೆ ಅಂತ. ಯಜ್ಞಕುಂಡಗಳು ದೊರೆತ ಸ್ಥಳಗಳನ್ನು ಕಾಲಿಬಂಗನ್ ಮತ್ತು ಹರಪ್ಪಾದಲ್ಲಿ ಮಾತ್ರ ಯಜ್ಞಕುಂಡಗಳು ಸಿಕ್ಕಿವೆ. ಸಿಂಧೂ ನಾಗರಿಕತೆಯ ಪ್ರಮುಖವಾದ ವ್ಯಾಪಾರ ಬಂದರುಗಳು ಲೋಥಾಲ್. ಈಗಾಗಲೇ ಹೇಳಿ ನಾನು, ಲೋಥಾಲ್ ಒಂದು ಬಂದರು ನಗರ ಅಂತಂದು. ಸಿಂಧೂ ನಾಗರಿಕತೆಯ ಇನ್ನೊಂದು ಹೆಸರು ಸರಸ್ವತಿ ನದಿ ನಾಗರಿಕತೆ ಅಂತಲೂ ಕೂಡ ಕರೀತಾರೆ. ಇನ್ನು ಹರಪ್ಪ ಜನರ ಲಿಪಿ ಚಿತ್ರಲಿಪಿ. ಚಿತ್ರದ ಮೂಲಕ ಇವರ ಲಿಪಿಯನ್ನು ಇವತ್ತಿಗೂ ಕೂಡ ನಮಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಚಿತ್ರಲಿಪಿ ಇವ್ರದ್ದು ಜನರದು ಅಂತ. ಹರಪ್ಪ ಜನರ ಆರಾಧ್ಯ ದೈವ ಮಾತೃದೇವತೆ ಆಗಿತ್ತು ಅಂತಂದು ಹೇಳಿದ್ದೆ ನಾ ಈಗಾಗಲೇ. ಹರಪ್ಪ ಸಂಸ್ಕೃತಿಯು ಕಂಚಿನ ಯುಗಕ್ಕೆ ಸೇರಿದೆ. ಕಂಚನ್ನು ಬಳಸ್ತಾ ಇದ್ರು, ಇದನ್ನ ಕಂಚಿನ ಯುಗದ ಕಾಲ ಅಂತಂದೇಳ್ಬಿಟ್ಟು ಕರಿತಾ ಇದ್ರು. ಮುದ್ರೆಗಳು ಜೇಡಿ ಮಣ್ಣಿನಿಂದ ತಯಾರಿಸಲಾಗ್ತಾ ಇತ್ತು. ನೋಡಿ, ನೆನ್ಪಿಟ್ಕೊಟ್ರು, ಜೇಡಿ ಮಣ್ಣಿನಿಂದ ಮುದ್ರೆಗಳನ್ನು ತಯಾರಿಸ್ತಾ ಇದ್ರು ಅಂತಂದು. ಇನ್ನು ಹೊಸ ಮಾದರಿಗಳು ಅಂತಂದೇಳ್ಬಿಟ್ಟು ಕರಿತೀವಿ. ವೈದಿಕ ಮತವನ್ನು ತಿರಸ್ಕರಿಸಿದವರು ಭಿನ್ನಮತೀಯರೆಂದು, ಅವೈದಿಕರೆಂದು ಕರೆಯಲಾಗುತ್ತಾ ಇತ್ತು.
ಇವರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪ್ರತಿಭಟನಾ ಚಳುವಳಿಯನ್ನು ಆರಂಭಿಸಿದವರಲ್ಲಿ ಅಂತಂದು. ಅವರ ಪ್ರಮುಖರು ಅಜೀವಕರು, ಚಾರ್ವಾಕರು ಅಥವಾ ಲೋಕಾಯುಕ್ತರು, ಜೈನರು, ಬೌದ್ಧರು. ಇವರ ವೈದಿಕ ಮಾರ್ಗದ ಅನ್ಯಾಯ, ಅಸಮಾನತೆ, ಮೂಢನಂಬಿಕೆ ಮೊದಲಾದ ದೋಷಗಳನ್ನು ತೀವ್ರವಾಗಿ ಖಂಡಿಸಿ ಏನು ಮಾಡ್ತಾರಪ್ಪ ಅಂದರೆ ಇವರು ತಮ್ಮ ಪ್ರತಿಪಾದನೆಯನ್ನು, ತಮ್ಮ ವಾದವನ್ನು ಜನರ ಮುಂದೆ ಇಡ್ತಾರೆ ಅಂತಂದು. ಅಂದರೆ ಅಲ್ಲಿ ಆಗ್ತಾ ಇದ್ದಂಥ ವೈದಿಕ ಧರ್ಮದಲ್ಲಿದ್ದಂಥ ಅನ್ಯಾಯ, ಅಸಮಾನತೆ, ಮೂಢನಂಬಿಕೆ, ಜಾತಿ ಪದ್ಧತಿ, ಶೋಷಣೆ ಇವುಗಳೆಲ್ಲವನ್ನು ವಿರೋಧಿಸಿ ತಮ್ಮ ಒಂದು ಹೊಸ ಪ್ರತಿಪಾದನೆಯನ್ನು ಜನರ ಮುಂದೆ ಇಟ್ಟಾಗ ಅದು ಆಕರ್ಷಣೆಗೊಳಪಡ್ತು. ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ, ಚಾರ್ವಾಕರು ಅಂತ ಕರಿತೀವಿ, ಇವೆಲ್ಲ ಪದ್ಧತಿಗಳು ಅವಾಗ ಬೆಳ್ಕೊಂಡ್ಬಂದವು ಅಂತಂದು. ಇನ್ನು ಅವೈದಿಕ ಸಂಪ್ರದಾಯ ವಿರೋಧಿ, ಇವರು ಮೂಲ ಸಂಪ್ರದಾಯವನ್ನು ವಿರೋಧಿಸ್ತಾ ಇದ್ರು ಅಂತ. ಹೀಗೆ ಹಲವಾರು ಅಂಶಗಳಿದ್ದಾವೆ. ಇಷ್ಟು ಇವತ್ತಿಗೆ ಈ ಕ್ಲಾಸನ್ನು ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಅಭ್ಯಾಸವನ್ನು ನಾಡೋಣ. ಎಲ್ಲರೂ ಕೂಡ ಹೆಚ್ಚು ಅಭ್ಯಾಸ ಮಾಡಿ. ಇನ್ನೂ ನಾನು ಹೆಚ್ಚು ಕ್ಲಾಸ್ಗಳನ್ನು ಮಾಡಬೇಕಿತ್ತು, ಆಗಿಲ್ಲ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ, ಇನ್ನೂ ಯಾರ್ಯಾರು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.